ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಅರೆಸ್ಟ್ ಆಗುತ್ತಾ ತಿಮರೋಡಿ ಗ್ಯಾಂಗ್. ಎಸ್ಐಟಿ ನೋಟಿಸ್ಗೆ ಡೋಂಟ್ ಕೇರ್ ಅಂತಿದೆ ಬುರುಡೆ ಗ್ಯಾಂಗ್. ಬೆಳಗ್ಗೆ 10:30ಕ್ಕೆ ಹಾಜರಾಗಬೇಕು. ಡೆಡ್ಲೈನ್ ಇರೋದು ಮಧ್ಯಾಹ್ನ 2 ಗಂಟೆಯವರೆಗೆ. ಮಧ್ಯಾಹ್ನ 2ರ ಒಳಗೆ ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ಆದರೆ ವಿಚಾರಣೆಗೆ ತಿಮರೋಡಿ, ಮಟ್ಟಣ್ಣವರ್, ಜಯಂತ್, ವಿಠಲ್ ಗೌಡ ಬಂದಿಲ್ಲ. 5 ಜನರಿಗೆ ನೋಟಿಸ್ ಕೊಟ್ಟಿದ್ರು. ಅದರಲ್ಲಿ ಸುಜಾತಾ ಭಟ್ ಮಾತ್ರ ಬೆಳ್ಳಂಬೆಳಗ್ಗೆ ಹಾಜರಾದ್ರು. ಡೆಡ್ಲೈನ್ ಮುಗಿದ್ರೂ ಕೂಡ ವಿಚಾರಣೆಗೆ ತಿಮರೋಡಿ ಅಂಡ್ ಗ್ಯಾಂಗ್ ಬಂದಿಲ್ಲ. ವಿಚಾರಣೆಗೆ ಹಾಜರಾದ್ರೆ ಒಂದು ವೇಳೆ ಬಂಧನ ಆಗ್ತೀವಿ ಅನ್ನೋ ಭಯ ಇತ್ತ. ಆದ್ರೆ ನೋಟಿಸ್ ನೀಡುವಾಗಲೇ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನದ ಎಚ್ಚರಿಕೆಯನ್ನ ಕೂಡ ಎಸ್ಐಟಿ ಕೊಟ್ಟಿತ್ತು. ಬಂಧನದ ಎಚ್ಚರಿಕೆ ಕೊಟ್ಟರೂ ಕೂಡ ಬುರುಡೆ ಗ್ಯಾಂಗ್ ಬಂದಿಲ್ಲ, ಡೋಂಟ್ ಕೇರ್ ಅಂದಿದೆ. ಈಗಾಗಲೇ ತಿಮರೋಡಿ ತಲೆಮರೆಸಿಕೊಂಡಿದ್ದು, ಉಳಿದವರು ಕೂಡ ಬಂದಿಲ್ಲ. ಧರ್ಮಸ್ಥಳ ವಿರೋಧ ಷಡ್ಯಂತ್ರದ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ನ ಬಂಧನದ ಭೀತಿ ಈಗ ಶುರುವಾಗಿದೆ. 5 ಜನರಿಗೆ ನೋಟಿಸ್ ಕೊಟ್ಟಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ, ವಿಠಲ್ ಗೌಡ ಮತ್ತು ಸುಜಾತಾ ಭಟ್, ಈ 5 ಜನರಿಗೆ ನೋಟಿಸ್ ಕೊಟ್ಟಿದ್ರು. ಒಂದು ವೇಳೆ ನೋಟಿಸ್ ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಕೂಡ ಸೂಚಿಸಿದ್ರು. ಆದ್ರೆ ಈ 5 ಜನರಲ್ಲಿ ಬಂದಿರೋದು ಸುಜಾತಾ ಭಟ್ ಒಬ್ಬರೇ. ಇನ್ನು 4 ಜನ ಡೆಡ್ಲೈನ್ ಮುಕ್ತಾಯ ಆದ್ರೂ ಕೂಡ ಹಾಜರಾಗಿಲ್ಲ ವಿಚಾರಣೆಗೆ. ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣವರ್, ಜಯಂತ್, ವಿಠಲ್ ಗೌಡ ವಕೀಲರು ಎಸ್ಐಟಿಗೆ ಬಂದಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ 4 ಪರ ವಕೀಲರ ತಂಡ ಬಂದಿದೆ. ವಿಚಾರಣೆಗೆ ಬರೋದಕ್ಕೆ ಕಾಲಾವಕಾಶ ಕೊಡಿ ಅಂತ ವಕೀಲೆ ಅಂಬಿಕಾ ಪ್ರಭು ತಂಡ ಬಂದಿದೆ. 1 ವಾರ ಕಾಲಾವಕಾಶ ಕೊಡಿ ನಮಗೆ ಅಂತ ಮನವಿ ಮಾಡಿದ್ದಾರೆ ವಕೀಲರ ತಂಡ. 2 ಗಂಟೆಯವರೆಗೆ, ಮಧ್ಯಾಹ್ನ 2 ಗಂಟೆಯವರೆಗೆ ಡೆಡ್ಲೈನ್ ಇತ್ತು. ಅವರ 4 ಜನನೂ ಬಂದಿಲ್ಲ. ಅವರ ಪರವಾಗಿ ಇವಾಗ ವಕೀಲರ ತಂಡ ಬಂದಿದೆ. ಕಾಲಾವಕಾಶ ಕೊಡಿ 1 ವಾರ ಅಂತ 4 ಪರವಾಗಿ ಮನವಿ ಸಲ್ಲಿಸಿದೆ ವಕೀಲರ ತಂಡ. ಕಳೆದ 1 ತಿಂಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ನಾಪತ್ತೆಯಾಗಿದ್ದಾರೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. 5 ಜನರಲ್ಲಿ ಬಂದಿದ್ದು ಒಬ್ಬರೇ, ಸುಜಾತಾ ಭಟ್ ಒಬ್ಬರೇ. ಇನ್ನು 4ಕ್ಕೆ 4 ಜನ ಬಂದಿಲ್ಲ. ಆದ್ರೆ ಈಗ ವಕೀಲರು ಬಂದಿದ್ದಾರೆ. 1 ವಾರದ ಕಾಲಾವಕಾಶ ಕೇಳ್ತಿದ್ದಾರೆ. ಏನ್ ಕಾರಣ ಕೊಡ್ತಿದ್ದಾರೆ ಅವರು? ಭಾವನಾ, ಹೌದು. ಈಗಂದ್ರೆ ಈಗಾಗಲೇ SIT ಒಂದು ನೋಟಿಸ್ ಅನ್ನ ಕೊಟ್ಟು ಇವತ್ತು 10:30ಕ್ಕೆ ಎಲ್ಲರೂ ಕೂಡ ಬರಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿತ್ತು. ಆಗ ಈ ಒಂದು ಸೂಚನೆಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬಹುದು, ಕೇವಲ ಬೆಳ್ಳಂಬೆಳಿಗ್ಗೆ ಒಂದು 6 ಗಂಟೆ ಸುಮಾರಿಗೆ ಸುಜಾತಾ ಭಟ್ ಹೊರತುಪಡಿಸಿದ್ರೆ ಯಾರು ಕೂಡ ಬರಲಿಲ್ಲ. ಆದರೆ ಸುಜಾತಾ ಭಟ್ ಬಂದ ನಂತರವೂ ಕೂಡ 2 ಗಂಟೆವರೆಗೆ ಉಳಿದ 4 ಜನರಿಗೆ ಕೂಡ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. 2 ಗಂಟೆ ಒಳಗಾಗಿ ಅವರು ಬರಬಹುದು ವಿಚಾರಣೆಗೆ ಅನ್ನುವಂಥದ್ದನ್ನ ಕೂಡ ಫೈನಲಿ ಹೇಳಿದ್ರು. ಆದ್ರೆ ಕೊನೆಗೂ ಕೂಡ ಅವರಿಗೆ ಯಾರು ಕೂಡ ಇವತ್ತು ಈಗಿನವರೆಗೂ ಕೂಡ ವಿಚಾರಣೆಗೆ ಬಂದಿಲ್ಲ. ಆದ್ರೆ ಅಂತಿಮವಾಗಿ ಅವರ ಪರವಾಗಿ ವಕೀಲರ ತಂಡ ಬಂದಿದೆ. ಅಂಬಿಕಾ ಪ್ರಭು ಅವರು ವಕೀಲರೇನಿದ್ದಾರೆ, ಅವರ ಟೀಮ್ ಬಂದು ಒಂದು ಲೀಗಲಿ ಒಂದು ಫಾರ್ಮ್ಯಾಟ್ ನಲ್ಲಿ ಒಂದು ಅಂದ್ರೆ ಎಕ್ಸ್ಟೆನ್ಷನ್ ಕೊಡಬೇಕು, ನಮಗೆ ಮುಂದಿನ ದಿನಗಳಲ್ಲಿ ಕಾಲಾವಕಾಶ ಕೊಡಬೇಕು, 7 ದಿನಗಳ ಕಾಲ, ಅಂದ್ರೆ ಮುಂದಿನ ಸೋಮವಾರದವರೆಗೆ ಕಾಲಾವಕಾಶ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಸಲ್ಲಿಸಿ ಹೋಗಿದ್ದಾರೆ. ಇದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮಾತ್ರ ಸದ್ಯಕ್ಕೆ ಒಂದು ರಿಲೀಫ್ ಕೊಟ್ಟಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಇದನ್ನ SIT ಟೀಮ್ ಇನ್ನೂ ಕೂಡ ಅಧಿಕೃತವಾಗಿ ದೃಢಪಡಿಸಿಲ್ಲ. ತಿಮರೋಡಿಗೆ ಮುಂದಿನ ಸೋಮವಾರದವರೆಗೆ ಅವಕಾಶ ಇರುವಂತದ್ದು ಅನ್ನುವಂಥದ್ದು. ಉಳಿದ 3 ಜನ ಏನಿದ್ದಾರೆ, ಗಿರೀಶ್ ಮಟ್ಟಣ್ಣನವರು, ಜಯಂತ್ ಟಿ, ಅದರ ಜೊತೆಗೆ ವಿಠಲ್ ಗೌಡ ಏನಿದ್ದಾರೆ, ಅವರಿಗೂ ಕೂಡ ಈ ರೀತಿಯಾದಂತಹ ಒಂದು ರಿಲೀಫ್ ಅನ್ನ SIT ಕೊಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸಹಜವಾಗಿ ಯಾಕಾಗಿ ಈ ರೀತಿಯಾಗಿ ಅವರಿಗೆ 7 ದಿನಗಳ ಕಾಲಾವಕಾಶ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಬೇಸಿಕಲಿ ಅವರಿಗೆ ಕೊಟ್ಟಂತ ಆ ಒಂದು ನೋಟಿಸ್ ಅಲ್ಲೇ ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಮಾಡಲಾಗಿತ್ತು, ವಿಚಾರಣೆಗೆ ಹಾಜರಾಗದಿದ್ರೆ 35 ಸಬ್ಸೆಕ್ಷನ್ 2 ಅನ್ವಯ ಅವರನ್ನ ಅರೆಸ್ಟ್ ಮಾಡಬಹುದು, ಬಂಧಿಸಿ ನಾವು ವಿಚಾರಣೆಗೆ ಒಳಪಡಿಸಬಹುದು ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಹಾಗಾಗಿ ಮುಂದೆ ಅವರು ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಎಸ್, ಧನ್ಯವಾದ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.